ಇನ್ಮುಂದೆ ನೀವು ಹಣ ಕಳಿಸಿದ್ರೆ ತಕ್ಷಣ ಹಣ ಹೋಗಲ್ಲ, 1 ಗಂಟೆ ಟೈಮ್ ಬೇಕು. ಇವರಿಗೆ RBI ಶಾಕ್. ನಮಸ್ಕಾರ ವೀಕ್ಷಕರೇ, ನೀವು ಗೂಗಲ್ ಪೇ, ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಇನ್ನು ಮುಂದೆ ನೀವು ಯಾರಿಗಾದ್ರೂ 10,000 ರೂಪಾಯಿಗಿಂತ ಹೆಚ್ಚಿನ ಹಣ ಕಳಿಸಿದ್ರೆ ಅದು ತಕ್ಷಣ ಅವರ ಅಕೌಂಟ್ ತಲುಪಲ್ಲ. ಏನಿದು ಹೊಸ ತಲೆನೋವು ಅಂತ ಬೈಕೋಬೇಡಿ. ಆನ್ಲೈನ್ ವಂಚಕರಿಗೆ ಸಿಂಹ ಸ್ವಪ್ನವಾಗಲಿರುವ RBIನ ಈ ಹೊಸ ನಿಯಮದ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಶಭಾಷ್ ಅಂತೀರಾ. ಹಣ ಕಳಿಸಿದ ಮೇಲೂ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡೋ ಆ ಅದ್ಭುತ ಅವಕಾಶದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಗೆಳೆಯರೇ, ಒಂದು ಸನ್ನಿವೇಶವನ್ನ ಊಹಿಸ್ಕೊಳ್ಳಿ. ಯಾರೋ ನಿಮಗೆ ಫೋನ್ ಮಾಡಿ ಹೆದರಿಸ್ತಾರೆ ಅಥವಾ ಆಸೆ ತೋರಿಸ್ತಾರೆ. ನೀವು ಗಾಬರಿಯಲ್ಲಿ ದೊಡ್ಡ ಮೊತ್ತದ ಹಣವನ್ನ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಹಣ ಕಟ್ಟಾದ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಮೋಸ ಹೋದೆ ಅಂತ ಅರಿವಾಗುತ್ತೆ. ಆದ್ರೆ ಅಷ್ಟೊತ್ತಿಗಾಗಲೇ ವಂಚಕ ಹಣವನ್ನ ATMನಿಂದ ಡ್ರಾ ಮಾಡಿ ಪರಾರಿಯಾಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಹಣ ತಲುಪಲು 1 ಗಂಟೆ ಸಮಯ ಹಿಡಿದ್ರೆ ಮತ್ತು ಆ ಸಮಯದಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡುವ ಅವಕಾಶ ಸಿಕ್ಕರೆ ಎಷ್ಟು ದೊಡ್ಡ ರಿಲೀಫ್ ಅಲ್ವಾ? ಇದನ್ನೇ RBI ಈಗ ಜಾರಿಗೆ ತರಲು ಮುಂದಾಗಿದೆ. ದಿನೇ ದಿನೇ ಹೆಚ್ಚುತ್ತಿರುವ UPI ಫ್ರಾಡ್ಗಳಿಗೆ ಕಡಿವಾಣ ಹಾಕಲು RBI ಒಂದು ಚರ್ಚಾ ಪತ್ರವನ್ನ ಬಿಡುಗಡೆ ಮಾಡಿದೆ. ಇದರ ಅತಿ ಮುಖ್ಯ ಭಾಗ ಅಂದ್ರೆ 1 ಗಂಟೆಯ ಡಿಲೇ ರೂಲ್. ಈಗಿನ ಕಾಲದಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಹಣ ಹೋಗ್ಬಿಡುತ್ತೆ. ಇದು ನಿಮ್ಗೆ ಅನುಕೂಲವಾದರೂ ವಂಚಕರಿಗೆ ವರದಾನವಾಗಿದೆ. ಇನ್ನು ಇದನ್ನ ತಡೆಯಲು 10,000ಕ್ಕಿಂತ ಹೆಚ್ಚಿನ ಹಣದ ವರ್ಗಾವಣೆಗೆ 1 ಗಂಟೆಯ ಕೂಲಿಂಗ್ ಆಫ್ ಪೀರಿಯಡ್ ತರಲಾಗ್ತಿದೆ. ಅಂದ್ರೆ ನೀವು ಹಣ ಕಳಿಸಿದ 1 ಗಂಟೆಯ ಒಳಗೆ ನಿಮಗೆ ಮೋಸದ ಅರಿವಾದ್ರೆ ನೀವು ಆ ಟ್ರಾನ್ಸಾಕ್ಷನ್ ಅನ್ನ ಕೂಡಲೇ ಕ್ಯಾನ್ಸಲ್ ಮಾಡಬಹುದು. ವಂಚಕರು ಹೆಚ್ಚಾಗಿ ಟಾರ್ಗೆಟ್ ಮಾಡೋದು ವಯಸ್ಸಾದವರನ್ನ ಮತ್ತು ವಿಕಲಚೇತನರನ್ನ. ಇದನ್ನು ತಡೆಯಲು RBI ಅಡಿಷನಲ್ ಅಥೆಂಟಿಕೇಶನ್ ಪ್ಲಾನ್ ಮಾಡಿದೆ. ಹಿರಿಯ ನಾಗರಿಕರು 50,000ಕ್ಕಿಂತ ಹೆಚ್ಚು ಹಣ ಕಳಿಸಬೇಕಾದ್ರೆ ಅವರು ಮೊದಲೇ ಬ್ಯಾಂಕ್ನಲ್ಲಿ ರಿಜಿಸ್ಟರ್ ಮಾಡಿಸಿದ ಒಬ್ಬ ನಂಬಿಕಸ್ಥ ವ್ಯಕ್ತಿಯ, ಉದಾಹರಣೆಗೆ ಮಗ ಅಥವಾ ಮಗಳ ಒಪ್ಪಿಗೆ ಬೇಕಾಗ್ತದೆ. ಆ ವ್ಯಕ್ತಿ ಓಕೆ ಅಂದ ಮೇಲೆ ಮಾತ್ರ ಹಣ ವರ್ಗಾವಣೆ ಆಗ್ತದೆ. ಇದು ವೃದ್ಧರನ್ನ ವಂಚನೆಯಿಂದ ಕಾಪಾಡಲು ಒಂದು ದೊಡ್ಡ ಹೆಜ್ಜೆ. ವಂಚಕರು ಹೆಚ್ಚಾಗಿ ಬೇರೆಯವರ ದಾಖಲೆ ಬಳಸಿ ನಕಲಿ ಅಕೌಂಟ್ ತೆರೆದಿರ್ತಾರೆ. ಇನ್ನು ಮುಂದೆ ಇಂತಹ ಅಕೌಂಟ್ಗಳಿಗೆ ವಾರ್ಷಿಕ 25 ಲಕ್ಷದ ಲಿಮಿಟ್ ಇರುತ್ತೆ. ಅದಕ್ಕಿಂತ ಹೆಚ್ಚು ಹಣ ಬಂದ್ರೆ ಬ್ಯಾಂಕ್ ಅದನ್ನ ಹೋಲ್ಡ್ ಮಾಡ್ತದೆ. ಮೂಲ ತಿಳಿಸಿದ ಮೇಲೆ ಮಾತ್ರ ಹಣ ಬಿಡುಗಡೆ ಮಾಡ್ತದೆ. ಇದರ ಜೊತೆಗೆ ಯೂನಿವರ್ಸಲ್ ಕಿಲ್ ಸ್ವಿಚ್ ಎಂಬ ಫ್ಯೂಚರ್ ಬರಲಿದೆ. ನಿಮ್ಗೆ ಫ್ರಾಡ್ ಆಗಿದೆ ಅಂತ ಅನಿಸಿದ ತಕ್ಷಣ ಒಂದೇ ಒಂದು ಬಟನ್ ಒತ್ತುವ ಮೂಲಕ ನಿಮ್ಮ ಎಲ್ಲಾ ಡಿಜಿಟಲ್ ಪೇಮೆಂಟ್ ಗಳನ್ನ ತಕ್ಷಣವೇ ಬ್ಲಾಕ್ ಮಾಡಬಹುದು. ಈಗಾಗಲೇ ಕೆಲವು ಕಠಿಣ ನಿಯಮಗಳು ಜಾರಿಗೆ ಬಂದಿವೆ. ಡಿಜಿಟಲ್ ಪೇಮೆಂಟ್ಗೆ ಬರೀ OTP ಇದ್ರೆ ಸಾಲದು. 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಅಥವಾ ಫಿಂಗರ್ ಪ್ರಿಂಟ್ ಕಡ್ಡಾಯವಾಗಿದೆ. ಅಲ್ಲೇ ಪ್ಯಾನ್ ಕಾರ್ಡ್ ನಲ್ಲಿರುವ ಹೆಸರು ಆಧಾರ್ ಕಾರ್ಡ್ಗೆ ಸರಿಯಾಗಿ ಮ್ಯಾಚ್ ಆಗಿರಬೇಕು. NHA ಫಾಸ್ಟ್ ಟ್ಯಾಗ್ ಶುಲ್ಕದಲ್ಲಿ ಕೂಡ ಸ್ವಲ್ಪ ಏರಿಕೆಯಾಗಿದೆ. ಹೊಸ ಆದಾಯ ತೆರಿಗೆ ಕಾಯ್ದೆ ಕೂಡ ಕಡ್ಡಾಯವಾಗಿ ಜಾರಿಗೆ ಬಂದಿದೆ. ಒಟ್ನಲ್ಲಿ ಆನ್ಲೈನ್ ಪಾವತಿಗಳು ಎಷ್ಟು ವೇಗವಾಗಿ ಬೆಳೀತಿರ್ತವೆಯೋ ವಂಚನೆಗಳು ಅಷ್ಟೇ ಸ್ಮಾರ್ಟ್ ಆಗ್ತಿವೆ. ಕೇವಲ OTP ಮೇಲೆ ಡಿಪೆಂಡ್ ಆಗೋದು ಇನ್ಮುಂದೆ ಸೇಫ್ ಅಲ್ಲ. ಈ ಹೊಸ ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಮೇ 8ರವರೆಗೆ ಪ್ರತಿಕ್ರಿಯೆ ಆಹ್ವಾನಿಸಲಾಗಿದೆ. RBIನ ಈ 1 ಗಂಟೆ ಡಿಲೇ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಮಗೆ ಅನುಕೂಲವೋ ಅಥವಾ ಅನಾನುಕೂಲವೋ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.